ಜಯದೇವದಲ್ಲಿ ರೌಡಿ ಶೀಟರ್ ಬೇಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಜಯದೇವದಲ್ಲಿ ಮೆಡಿಕಲ್ ಟೆಸ್ಟ್. ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಇದರಿಂದ ಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿ ಭೈರತಿ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ವಕೀಲರ ಮನವಿಯನ್ನ ಪುರಸ್ಕರಿಸಿ ವೈದ್ಯಕೀಯ ಪರೀಕ್ಷೆಗೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಇಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಾಳೆ ಹಾಜರನ್ನ ಪಡಿಸಿ ಜಡ್ಜ್ ನಿವಾಸಕ್ಕೆ ಕರೆತಂದು ಹಾಜರುಪಡಿಸಲು ಕೋರ್ಟ್ ಸೂಚನೆಯನ್ನ ಸಹ ಕೊಟ್ಟಿರುವಂತದ್ದು. ಸಿಐಡಿ ಅಧಿಕಾರಿಗಳಿಗೆ ಸೂಚಿಸಿದಂತಹ ಕೋರ್ಟ್ ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸಿದ್ರು. ಭೈರತಿ ಬಸವರಾಜ್ ಪರ ವಕೀಲರು ಪ್ರತಿವಾದವನ್ನು ಕೂಡ ಮಂಡಿಸಿದ್ರು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ದಂತಹ ಭೈರತಿ ಈಗ ಜೈಲೋ ಕಸ್ಟಡಿಯೋ ಅಂತ ಹೇಳಿ ನಾಳೆ ನಿರ್ಧಾರವಾಗುತ್ತೆ. ಇಬ್ರು ಕೂಡ ವಾದವನ್ನ ಮಂಡಿಸಿರುವಂಥದ್ದು. ನಿನ್ನೆ ಕರೆಕ್ಟ್ ಆಗಿ 6:55ಕ್ಕೆ ಮುಂದೆ ಲ್ಯಾಂಡ್ ಆಗ್ತಾರೆ, ಅವಾಗ ಬಂಧಿಸಿರ್ತಾರೆ. ಅದಾದ್ಮೇಲೆ ಎಲ್ಲ ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತ ಹೇಳಿ ಇವತ್ತೆಲ್ಲ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇದೆ, ಚಿಕಿತ್ಸೆ ಬೇಕು ಅಂತ ಹೇಳಿ ಭೈರತಿ ಬಸವರಾಜ್ ಪರ ವಕೀಲರು ಕೂಡ ವಾದವನ್ನ ಮಾಡಿರ್ತಾರೆ. ಹಾಗಾಗಿ ನಾಳೆ ಜೈಲೋ ಅಥವಾ ಕಸ್ಟಡಿಯೋ ಎಂಬ ವಿಚಾರದ ಬಗ್ಗೆ ನಾಳೆ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಏನಾಗಿತ್ತು ಅಂತ ಹೇಳಿದ್ರೆ, ಆರೋಪಿ ತುಂಬಾ ಪ್ರಭಾವಿಯಾಗಿದ್ದಾರೆ. ಈ ಹಿಂದೆ ವಿಚಾರಣೆ ನಡೆದಾಗ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಏವನ್ನ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಸಿಐಡಿ ಸಂಗ್ರಹ ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ ಕೂಡ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಸೂಚನೆಯನ್ನ ಸಹ ಕೊಟ್ಟಿರುವಂತದ್ದು. ಆರೋಪಿ ವಿರುದ್ಧ ಸಾಕಷ್ಟು ಸಾಕ್ಷ್ಯವನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಜಡ್ಜ್ ಮುಂದೆ ಸಿಐಡಿ ಪರ ವಕೀಲರು ವಾದವನ್ನ ಈ ರೀತಿಯಾಗಿ ಮಂಡಿಸಿರುವಂಥದ್ದು. ಹಾಗಾದ್ರೆ ಭೈರತಿ ಪರ ವಕೀಲರ ವಾದ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಎಸ್ಪಿಪಿ ವಾದಕ್ಕೆ ಭೈರತಿ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ವಿಚಾರಣೆಗೆ ಸಮಯ ಇಲ್ಲದ ಕಾರಣ ಕಸ್ಟಡಿಗೆ ಕೇಳಿದ್ದಾರೆ. ಕಳೆದ 6 ತಿಂಗಳಿನಿಂದ ಏನು ಮಾಡ್ತಾ ಇದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಆರೋಪಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕು ಅಂತ ಹೇಳಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಹೃದಯ ಸಮಸ್ಯೆ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆ ಜಡ್ಜ್ ಮುಂದೆ ಭೈರತಿ ಪರ ವಕೀಲರು ವಾದವನ್ನು ಕೂಡ ಮಾಡಿರ್ತಾರೆ. ಭೈರತಿ ಪರ ವಕೀಲರ ವಾದವನ್ನು ಪರಿಗಣಿಸಿದಂತಹ ಕೋರ್ಟ್ ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಇವತ್ತು ಟೆಸ್ಟ್ ಮಾಡಿಸಿ ನಾಳೆ ಹಾಜರುಪಡಿಸಿ ಸಿಐಡಿ ಅಧಿಕಾರಿಗಳಿಗೆ ಸೂಚಿಸಿದಂತಹ ಕೋರ್ಟ್ ಎಲ್ಲ ಟೆಸ್ಟ್ಗಳು ಕೂಡ ಆಗಿರುವಂಥದ್ದು. ಹಾಗಾದ್ರೆ ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಂದು ಕಡೆ ಈ ಬೇಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ತಿರುವನ್ನ ಪಡೆದುಕೊಂಡಂತಹ ಪ್ರಕರಣ, ಎಲ್ಲಿ ಹೋಗ್ತಾರೆ ದೇಶದಲ್ಲೇ ಇಲ್ಲ ಬೇರೆ ಬೇರೆ ದೇಶದಲ್ಲಿದ್ದಾರೆ ಅಂಥೇಳಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಂಥ ಭೈರತಿ ಬಸವರಾಜ್ ಅಂತೂ ಕೊನೆಗೆ ಸಿಕ್ಕಿದ್ರಲ್ಲ ಅಂಥೇಳಿ ನಿನ್ನೆ ನಿಟ್ಟುಸಿರು ಬಿಡುವಂತಾಯಿತು. ಈಗ ಭೈರತಿ ಬಸವರಾಜ್ ಪರ ಕೂಡ ವಕೀಲರು ವಾದವನ್ನು ಮಂಡಿಸಿದ್ರು. ಅದರ ಜೊತೆಗೆ ಸಿಐಡಿ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿರುವಂಥದ್ದು. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾಗಾಗಿ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಭೈರತಿ ಬಸವರಾಜ್ ಪರ ಏನು ವಕೀಲರು ವಾದವನ್ನು ಮಂಡಿಸಿದ್ರು. ಅದ್ರ ಪರವಾಗಿ ಎಲ್ಲ ವಿಚಾರಣೆಯನ್ನು ಕೂಡ ನಡೆಸಿ ಏನೆಲ್ಲ ಚಿಕಿತ್ಸೆಗೆ ಬೇಕು ತೆಗೆದುಕೊಂಡು ಈಗ ಮತ್ತೆ ಕೋರ್ಟ್ಗೆ ಕೂಡ ನಾಳೆ ಹಾಜರುಪಡಿಸ್ತಾರೆ. ಹಾಗಾದ್ರೆ ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ನೋಡ್ತಾ ಹೋದ್ರೆ, ಏವನ್ ಆರೋಪಿ ಆಗಿದ್ದಂಥ ಜಗ್ಗ ಈ ಒಂದು ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ಭೈರತಿ ಬಸವರಾಜ್ ಏನು ಹೇಳ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ, ಇಲ್ಲ ನನಗೂ ಜಗ್ಗನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ತನಕ ಕೂಡ ಹೇಳ್ಕೊಂಡೇ ಬಂದಿದ್ರು. ಯಾವಾಗ ಸುಳ್ಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು, ಇವರು SIT ಪರನೂ ಕೂಡ ಸಿಐಡಿ ಪರ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇತ್ತು. ಯಾಕೆ ಅಂತ ಹೇಳಿದ್ರೆ, ಅವರು ಒಂದೇ PNR ನಂಬರಲ್ಲಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡು ಒಂದೇ ವಿಮಾನದಲ್ಲಿ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸಿರುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಎಲ್ಲ ಒಂದು ಸಾಕ್ಷ್ಯಾಧಾರಗಳು ಕೂಡ ಇದ್ರೂ ಕೂಡ ಭೈರತಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನನಗೂ ಜಗ್ಗನಿಗೂ ಏನು ಸಂಬಂಧ ಇಲ್ಲ ಅನ್ನುವಂಥ ಒಂದು ಸುಳ್ಳು ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಮುಳುವಾಯ್ತಾ ಎನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ, ಇವರು ಎಷ್ಟೋ ಬಾರಿ ಬೇಲಿಗೆ ಅರ್ಜಿಯನ್ನು ಸಲ್ಲಿಸಿದಾಗಲೂ ಕೂಡ ಅರ್ಜಿ ವಜಾ ಆಗಿತ್ತು. ಈಗ ನೋಡಿದ್ರೆ ನಾಳೆ ಮತ್ತೆ ಹಾಜರುಪಡಿಸ್ತಾರೆ. ನಾಳೆ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಎಸ್ಪಿಪಿ ಅಶೋಕ್ ನಾಯಕ್ ಅವರ ವಾದ ಆಗಿರಬಹುದು, ಹಾಗೇನೆ ಭೈರತಿ ಬಸವರಾಜ್ ಪರ ವಕೀಲರ ವಾದವೂ ಕೂಡ ಸಾಕಷ್ಟು ಆಗಿರುವಂಥದ್ದು. ಹಾಗಾದ್ರೆ ಭೈರತಿ ಪರ ವಕೀಲರ ವಾದ ಏನಾಗಿತ್ತು ಅಂತ ನೋಡೋದಾದ್ರೆ, ಎಸ್ಪಿಪಿ ವಾದಕ್ಕೆ ಭೈರತಿ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ವಿಚಾರಣೆಗೆ ಸಮಯ ಇಲ್ಲದಂತಹ ಕಾರಣ ಕಸ್ಟಡಿಗೆ ಕೇಳಿದ್ದಾರೆ. ಕಳೆದ 6 ತಿಂಗಳಿನಿಂದ ಏನು ಮಾಡ್ತಾ ಇದ್ರು ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಆರೋಪಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕು. ಬೌರಿಂಗ್ ಆಸ್ಪತ್ರೆಯಲ್ಲಿ ಹೃದಯ ಸಮಸ್ಯೆ ಬಗ್ಗೆ ಉಲ್ಲೇಖವಾದಂತಹ ಹಿನ್ನೆಲೆಯಲ್ಲಿ ಜಡ್ಜ್ ಮುಂದೆ ಭೈರತಿ ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ರು. ಭೈರತಿ ಪರ ವಕೀಲರ ವಾದವನ್ನ ಪರಿಗಣಿಸಿದಂತಹ ಕೋರ್ಟ್
ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಇವತ್ತು ಟೆಸ್ಟ್ ಮಾಡಿಸಿ ನಾಳೆ ಹಾಜರುಪಡಿಸಿ ಸಿಐಡಿ ಅಧಿಕಾರಿಗಳಿಗೆ ಸೂಚಿಸಿದಂತಹ ಕೋರ್ಟ್. ಮೆಡಿಕಲ್ ಟೆಸ್ಟ್ ಎಲ್ಲ ಆದ ನಂತರ ಸಿಐಡಿ ವಶದಲ್ಲೇ ಇದ್ದಾರೆ ಭೈರತಿ ಅವರು. ಹೃದ್ರೋಗ ಸಮಸ್ಯೆ ಇದೆ ಅಂತ ಹೇಳಿ ಭೈರತಿ ಪರ ವಕೀಲರು ಹೇಳಿದರು. ಹಾಗಾಗಿ ಎಲ್ಲ ಟೆಸ್ಟ್ಗಳನ್ನು ಸಹ ಮಾಡಿಸಲಾಗಿದೆ. ಎಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಹೃದಯ ಸಮಸ್ಯೆ ಬಗ್ಗೆ ಎಲ್ಲ ಒಂದು ಗೊತ್ತಾಯಿತು, ಹೃದಯ ಸಮಸ್ಯೆ ಇದೆ ಅಂತೇಳಿ. ಹಾಗಾಗಿ ಎಲ್ಲ ಚಿಕಿತ್ಸೆಗೂ ಕೂಡ ತಯಾರನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಇದು ಒಂದು ಕಾರಣದಿಂದ ಏನಾಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು. ಇದು ಭೈರತಿ ಪರ ವಕೀಲರು ವಾದವನ್ನು ಮಂಡಿಸಿರುವಂಥದ್ದು. ಭೈರತಿ ಬಸವರಾಜ್ ಪರ ವಕೀಲರು ಪ್ರತಿವಾದವನ್ನು ಕೂಡ ಮಂಡಿಸಿರುವಂಥದ್ದು. ಹಾಗಾದರೆ ಎಸ್ಪಿಪಿ ಅಶೋಕ್ ನಾಯ್ಕ್ ಅವರ ವಾದ ಏನಾಗಿತ್ತು ಅಂತ ಹೇಳಿ ನೋಡೋದಾದರೆ, ಆರೋಪಿ ತುಂಬ ಪ್ರಭಾವಿಯಾಗಿದ್ದಾರೆ. ಈ ಹಿಂದೆ ವಿಚಾರಣೆ ನಡೆದಾಗ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ವಿಚಾರಣೆಯನ್ನು ನಡೆದಾಗಲೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟರು. ಅಂತೂ ನಾ ಈ ಪ್ರಕರಣದಲ್ಲಿ ಬಚಾವಾಗ್ಬೋದು ಅಂಥೇಳಿ ಸಾಕಷ್ಟು ತೂರ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಬಿಟ್ಟರೆ ಸತ್ಯವನ್ನು ಹೇಳೋದಕ್ಕೆ ಯಾವತ್ತೂ ಕೂಡ ಅವರು ರೆಡಿನೇ ಇರಲಿಲ್ಲ. ಏವನ್ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಏವನ್ ಆರೋಪಿ ಅಂತ ಹೇಳಿದ್ರೆ ಏವನ್ ಆರೋಪಿ ಆದಂತಹ ಜಗ್ಗನಿಗೂ ಹಾಗೂ ಬಿಕ್ಲು ಶಿವನ್ಗೂ ಆಗ್ತಾನೆ ಇರಲಿಲ್ಲ. ಬಿಕ್ಲು ಶಿವನ್ ಕಂಡ್ರೆ ಜಗ್ಗನಿಗೆ ಆಗ್ತಾ ಇರಲಿಲ್ಲ, ಜಗ್ಗನ ಕಂಡ್ರೆ ಬಿಕ್ಲು ಶಿವನ್ಗೆ ಆಗ್ತಾನೆ ಇರಲಿಲ್ಲ. ನೋಡಿ, ಏವನ್ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದರು. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಸಿಐಡಿ ಸಂಗ್ರಹಿಸಿಟ್ಕೊಂಡಿತ್ತು. ಆದರೂ ಕೂಡ ದಾಖಲೆಗಳಿದ್ರೂ ಕೂಡ ಸಾಕ್ಷ್ಯಾಧಾರಗಳಿದ್ರೂ ಕೂಡ ನನಗೂ ಇಲ್ಲ, ಅವನಿಗೂ ಸಂಬಂಧನೇ ಇಲ್ಲ ಎನ್ನುವಂಥ ವಾದವನ್ನು ಕೂಡ ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೂಡ ತನಿಖೆಯನ್ನು ಎದುರಿಸಿ ಅಂತೇಳಿ ಕೂಡ ಸೂಚಿಸಿದೆ. ಆರೋಪಿ ವಿರುದ್ಧ ಸಾಕಷ್ಟು ಸಾಕ್ಷ್ಯವನ್ನು ಸಹ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಜಡ್ಜ್ ಮುಂದೆ ಸಿಐಡಿ ಪರ ವಕೀಲರ ವಾದ ಇದಾಗಿತ್ತು. ಆರೋಪಿ ತುಂಬ ಪ್ರಭಾವಿಯಾಗಿದ್ದಾರೆ. ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಅವರ ಬಳಿ ಇದೆ. ಆದರೂ ಕೂಡ ಅವರ ತಪ್ಪನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಹಳ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಾಕಷ್ಟು ತಿರುವನ್ನು ಪಡ್ಕೊಂಡಂಥ ಪ್ರಕರಣ ಇದು. ಅಂತೂ ಕೈಗೆ ಸಿಗೋದಿಲ್ಲ ಅಂದುಕೊಂಡು ನಿನ್ನೆ ಕರೆಕ್ಟಾಗಿ 6:55ಕ್ಕೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಹಾಕ್ತಾರೆ. ಸಿಐಡಿ ಅವರು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು. ಕರೆಕ್ಟಾಗಿ ಅವರನ್ನು ಬಂಧಿಸಿ ಎಲ್ಲ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಿ ಈಗ ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ಈಗ ನಾಳೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಭೈರತಿ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿರುವಂಥದ್ದು. ಸಿಐಡಿ ಅಧಿಕಾರಿಗಳು ಸಹ ವಾದವನ್ನು ಮಂಡಿಸಿರುವಂಥದ್ದು. ಈಗ ಆರೋಪಿಗೆ ಈ ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಆಲ್ರೆಡಿ ಅವರಿಗೆ ಲುಕ್ಔಟ್ ನೋಟಿಸನ್ನು ಸಹ ಕೊಡಲಾಗಿತ್ತು. ಆದರೂ ಕೂಡ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರು. ಇನ್ನೇನು ಆಪ್ಷನ್ ಉಳಿದಿದೆ, ಕೊನೆಯ ಆಪ್ಷನ್ ಅಂತ ಹೇಳಿದ್ರೆ ಅವರು ಬಂದು ಶರಣಾಗಲೇಬೇಕು. ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರು ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ 2 ಸರಿ ಅರ್ಜಿಯನ್ನು ಕೂಡ ವಜಾಗೊಳಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಕರೆಕ್ಟಾಗಿ ಇನ್ನೇನೆ ಸಿಕ್ಕಾಕೊಂಡ್ರು. ಅದಾದ್ಮೇಲೆ ಲಾಸ್ಟ್ ಇಯರ್ ಜುಲೈ 15ರಂದು ಏನು ಪ್ರಕರಣ ಆಗಿತ್ತು, ಅದಾದ್ಮೇಲೂ ಕೂಡ ಅದು ನನ್ನ ತಪ್ಪಿದೆ, ನಾನು ಜಗ್ಗನ್ ಜೊತೆ ಸೇರ್ಕೊಂಡು ಇಂಥ ಕೆಲಸವನ್ನು ಮಾಡಿದೆ ಅನ್ನೋದು ಕೂಡ ಯಾವತ್ತೂ ಕೂಡ ಹೇಳೇ ಇರಲಿಲ್ಲ. ಸಾಕಷ್ಟು ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದಂತಹ ಭೈರತಿ ಬಸವರಾಜ್ ಕೊನೆಗೂ ಈಗ ಲಾಕ್ ಆಗಿ ಹೋಗಿರುವಂಥದ್ದು. ಇನ್ನು ಜಗ್ಗನು ಕೂಡ ಸಾಚ ಅಲ್ಲ, ಬಿಕ್ಲು ಶಿವನು ಕೂಡ ಸಾಚ ಅಲ್ಲ. ಇಬ್ಬರೂ ಕೂಡ ಮಹಾನ್ ರೌಡಿಗಳೇ. ಇವರು ಒಂದು ಆಸ್ತಿ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಕೊನೆಗೆ 1.5 ಲಕ್ಷಕ್ಕೆ ಮರ್ಡರ್ಗೆ ಸ್ಕೆಚ್ ಹಾಕಿ ಮುಗಿಸ್ಬಿಟ್ರು ಅವನನ್ನು. ಇವರು ಕೂಡ ಶಾಮೀಲಾಗಿದ್ರು. ಜಗ್ಗ ಏವನ್ ಆರೋಪಿ. ಮತ್ತು ಇನ್ನೊಂದು ಐಡೆಂಟಿಟಿ ಅಂತ ಹೇಳಿದ್ರೆ ಭೈರತಿ ಬಸವರಾಜ್ ಪರ ಏನು ಹುಡುಗರಿದ್ರು ಆ ಹುಡುಗರಲ್ಲಿ ಇವನು ಕೂಡ ಜಗ್ಗ ಕೂಡ ಒಬ್ಬನಾಗಿದ್ದ.